ಐಸ್ ಕ್ರೀಮ್ ಪ್ರಿಯರಿಗೆ ಆಹಾರ ಇಲಾಖೆ ಶಾಕ್ ಅನ್ನ ನೀಡಿದೆ. ಹೌದು, ಈಗಾಗಲೇ ಏನು ಕಲ್ಲಂಗಡಿ ಹಣ್ಣಲ್ಲಿ ಕೆಮಿಕಲ್ ಇತ್ತು, ಹಾಗೆ ಹಳದಿ ಬಣ್ಣ ಒಂದು ಮಿಶ್ರಣ ಮಾಡ್ತಾ ಇದ್ರು, ಕೆಂಪು ಬಣ್ಣ ಮಿಶ್ರಣ ಮಾಡ್ತಿರೋ ಅನ್ನುವಂತಹ ಊಹಾಪೋಹಗಳು ಹರಿದಾಡ್ತಾ ಇತ್ತು. ಹಾಗೆ ಹಸಿರು ಬಟಾಣಿಯಲ್ಲೂ ಕೂಡ ಕೆಮಿಕಲ್ ಇತ್ತು ಅನ್ನುವಂತಹ ಅಂಶ ಬೆಳಕಿಗೆ ಬಂದಿದ್ದು. ಆದ್ರೆ ಈಗ ಐಸ್ ಕ್ರೀಮ್ ಪ್ರಿಯರಿಗೂ ಕೂಡ ಆಹಾರ ಇಲಾಖೆ ಶಾಕ್ ಅನ್ನ ನೀಡಿದೆ. ಹೌದು, ಅಂದ್ರೆ ಏನು ಐಸ್ ಕ್ರೀಮ್ ಅನ್ನ ನೊರೆಯನ್ನ ಬರುವಂತದ್ದು ಏನಿರುತ್ತೆ, ಕೆನೆಯನ್ನ ಮಾಡ್ತಾರಲ್ಲ, ಅಂದ್ರೆ ಐಸ್ ಕ್ರೀಮ್ ಮೇಲಿರುವಂತಹ ಕೆನೆಯಲ್ಲಿ ಈಗ ಫಾಸ್ಫರಿಕ್ ಆಮ್ಲ ಇದೆ ಅನ್ನುವಂತಹ ಒಂದು ಅಂಶ ಈಗ ಬೆಳಕಿಗೆ ಬಂದಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಬೇಸಿಗೆ ಪ್ರಾರಂಭವಾಗಿ ತಂಪು ಪಾನೀಯ ಮತ್ತು ಐಸ್ ಕ್ರೀಮ್ ನ ಮೊರೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಐಸ್ ಕ್ರೀಮ್ ತಿನ್ನುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೆಮಿಕಲ್ ಕಂಡು ಬಂದಿರುವಂತದ್ದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಆಹಾರ ತಿನ್ನೋದ್ರಲ್ಲಿ ಏನು ಆಹಾರದಲ್ಲಿ ಕೆಮಿಕಲ್ ಮತ್ತು ಕೃತಕ ಬಣ್ಣ ಇದ್ದಿದ್ದು ಕಂಡು ಬಂದಿತ್ತು. ಈಗಾಗಲೇ ಏನು ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಇತ್ತು ಅನ್ನುವಂತಹ ಸಂಗತಿ ಬೆಳಕಿಗೆ ಬಂದಿತ್ತು. ಆದ್ರೆ ಈಗ ಆಹಾರ ಇಲಾಖೆ ಸದ್ಯ ಈಗ ಏನು ಸುಮಾರು 90 ಅಂಗಡಿಗಳಿಗೆ, ಅಂದ್ರೆ ಐಸ್ ಕ್ರೀಮ್ ಅಂಗಡಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಐಸ್ ಕ್ರೀಮ್ ನಲ್ಲಿ ಏನು ಕ್ಯಾನ್ಸರ್ ಕಾರಕ ಅಥವಾ ಏನು ಫಾಸ್ಫರಿಕ್ ಆಮ್ಲ ಇದೆ ಅನ್ನುವಂತಹ ಅಂಶ ಈಗ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸುಮಾರು 90ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ನಾನೀಗ ಒಂದು ಐಸ್ ಕ್ರೀಮ್ ಅಂಗಡಿಯಲ್ಲಿ ಇದ್ದೀನಿ. ಬರೀ ಐಸ್ ಕ್ರೀಮ್ ಮಾತ್ರ ಅಲ್ಲ, ಜ್ಯೂಸ್ ಅಲ್ಲೂ ಕೂಡ ಏನು ತಂಪು ಪಾನೀಯದಲ್ಲೂ ಕೂಡ ಕೃತಕ ಬಣ್ಣ ಇದೆ, ಅಂದ್ರೆ ಪ್ಲಾಸ್ಫರಿಕ್ ಆಮ್ಲ ಇದೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಪ್ಲಾಸ್ಫರಿಕ್ ಆಮ್ಲ ಏನು ಮನುಷ್ಯನ ದೇಹದಲ್ಲಿರುವಂತಹ ಮೂಳೆಯ ಒಂದು ಇದಕ್ಕೆ ಏನು ಬೆಳವಣಿಗೆಗೆ ಇದು ಮಾರಕ ಆಗತ್ತೆ, ಮೂಳೆಯ ಸವಿತಕ್ಕೂ ಕೂಡ ಇದು ಕಾರಣ ಆಗತ್ತೆ, ಮೂಳೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ವಿಚಾರ ಸದ್ಯ ಈಗ ಆಹಾರ ಇಲಾಖೆಯಿಂದ ತಿಳಿದು ಬಂದಿರುವಂಥದ್ದು. ಈ ಬಗ್ಗೆ ನಾನೀಗ ಸದ್ಯ ಈ ಒಂದು ಜ್ಯೂಸ್ ಅಂಗಡಿ ಮತ್ತು ಐಸ್ ಕ್ರೀಮ್ ಅಂಗಡಿಯ ಮುಂಭಾಗದಲ್ಲಿ ಇದ್ದೀನಿ. ಅಂದ್ರೆ ಯಾವ ರೀತಿಯಾಗಿ ಬಳಸ್ತಾರೆ, ಇವರು ಕೂಡ ಒಂದು ಪ್ಲಾಸ್ಫರಿಕ್ ಆಮ್ಲ ಬಳಸ್ತಾರಾ ಇಲ್ವಾ ಅನ್ನುವಂತಹ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಬೇಕಾಗಿದೆ. ಈಗ ಕರ್ನಾಟಕ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತದ್ದು. ಸದ್ಯ ಈಗ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಈ ರೀತಿಯಾದಂತಹ ಒಂದು ಜ್ಯೂಸ್ ಅಂಗಡಿ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ ಅಂಗಡಿಗಳು ಕೂಡ ಈಗ ಏನು ಆಹಾರ ಇಲಾಖೆ ಶಾಕ್ ಅನ್ನ ನೀಡಿರುವಂತದ್ದು. ಅಂದ್ರೆ ಪ್ಲಾಸ್ಫರಿಕ್ ಆಮ್ಲ ಬಳಸಿದರೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸುಮಾರು 90ಕ್ಕೂ ಹೆಚ್ಚು ಅಂಗಡಿಗಳಿಗೆ, ಐಸ್ ಕ್ರೀಮ್ ಅಂಗಡಿಗಳಿಗೆ ಏನು ಇಲಾಖೆಯ ಅಧಿಕಾರಿಗಳು ಶಾಕ್ ಅನ್ನ ನೀಡಿರುವಂತದ್ದು. ಸದ್ಯ ನಾನೀಗ ಈ ಒಂದು ಐಸ್ ಕ್ರೀಮ್ ಮತ್ತು ಜ್ಯೂಸ್ ಅಂಗಡಿಯ ಮಾಲೀಕರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಅವ್ರನ್ನೇ ನಾನೀಗ ಕೇಳ್ತಾ ಹೋಗ್ತಿದ್ದೀನಿ. ಸರ್, ಏನೀಗ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ನಲ್ಲಿ ಪ್ಲಾಸ್ಫರಿಕ್ ಆಮ್ಲ ಇದೆ, ಅಂದ್ರೆ ಮೂಳೆಯನ್ನ ದುರ್ಬಲ ಮಾಡುತ್ತಾ ಈ ಒಂದು ಆಮ್ಲ, ಇದನ್ನ ಬಳಸಬಾರ್ದು ಅಂತ ನೋಟಿಸ್ ಕೂಡ ಕೊಟ್ಟಿರುವಂತದ್ದು. ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿಯಾಗಿ ತಂಪು ಪಾನೀಯ ಆಗಿರ್ಬೋದು, ಐಸ್ ಕ್ರೀಮು, ಜ್ಯೂಸ್ ಗಳನ್ನ ಮಾರಾಟ ಮಾಡ್ತಿದ್ರ ಅನ್ನುವಂಥದ್ದು? ಸರ್, ನಮ್ಮ ಅಂಗಡಿಯಲ್ಲಿ ಫುಲ್ ಫ್ರೆಶ್ ಫ್ರೂಟ್ಸ್. ಐಸ್ ಕ್ರೀಮ್ ಅಂದ್ರೆ ಬರೀ ಕಂಪನಿಯವ್ರ ಹತ್ರ ಕೇಳ್ಬೇಕು ನೀವೆಲ್ಲ, ಅವ್ರು ಏನೇನು ಹಾಕ್ತಾರ ಇಲ್ವಾ. ನಾವು ಜ್ಯೂಸ್, ಮೇನ್ ಜ್ಯೂಸ್ ನಮ್ದು ಇದರಲ್ಲಿ ಫುಲ್ ಜ್ಯೂಸ್. ಐಸ್ ಕ್ರೀಮ್ ಅಂದ್ರೆ ಬರೀ ಸ್ಕೂಪ್ ಹಾಕಿ ಕೊಡೋದು. ಇಲ್ಲ, ಫ್ರೂಟ್ಸ್ ಎಲ್ಲ ಫ್ರೆಶ್ ಫ್ರೂಟ್ಸ್. ನೀವು ನೋಡಿದ್ರೆ ಸಾಕು, ನೋಡಿ ಸರ್, ಕ್ಯಾಮರಾ ತೋರಿಸಿ. ಫ್ರೆಶ್ ಫ್ರೂಟ್ಸ್ ಅದು ಜನ ಮುಂದೆ ಮಾಡ್ತಾ ಇದೀನಿ, ಆಚೆ ಒಳಗಡೆ ಅಲ್ಲ. ನೋಡಿ ಸರ್, ನೀವು ಎಲ್ಲ ನಿಮ್ ಮುಂದೆ ಮಾಡ್ಕೊಡ್ತಾರೆ ಕಸ್ಟಮರ್ಗೆ. ಅದಕ್ಕೆ ಇಲ್ಲಿ ನಮ್ ಬಿಸ್ನೆಸ್ ಹಂಗೆ ಇದೆ, ಚೆನ್ನಾಗಿದೆ. ನಾವು ರೆಗ್ಯುಲರ್ ಕಸ್ಟಮರ್ ನಮ್ದು. ಬೇರೆ ಏನೇ ಅಂದ್ರೆ ಈ ಪಾಕೆಟ್ ಅಲ್ಲಿ ಇರುವಂತಹ ಜ್ಯೂಸ್ ಅಥವಾ ಐಸ್ ಕ್ರೀಮ್ ಅಲ್ಲಿ ಇದೆ ಅಂತನಾ ಅಥವಾ ಹೇಗೆ ಅಂತ ನಾನು ಹೇಳ್ತಾ ಇರೋದು. ನಿಮ್ ಯಾವ್ದೇ ಅಂಗಡಿ ಹೋದ್ರೆ ಫ್ರೆಶ್ ಜ್ಯೂಸ್ ಕುಡಿ ನೀನು. ಈ ಫ್ರೂಟಿ, ಮಿರಿಂಡಾ ಅದೇನು ಕುಡಿಬಾರ್ದು ನೀವು. ನೋಡಿ, ನಮ್ಮ ಅಂಗಡಿ ಇಲ್ಲ. ಅದೇ ಆದ್ರೆ ಇಲ್ಲ, ಅದ್ರಲ್ಲಿ 6 ಮಂತ್ ಎಕ್ಸ್ಪೀರಿಯನ್ಸ್. ಅದು 6 ಮಂತ್ ಇದೆ ಮ್ಯಾನುಫ್ಯಾಕ್ಚರ್. 6 ಮಂತ್ಸ್ 6 ತಿಂಗಳು. ಅದು ಒಳಗಡೆ ನೀವು ಕಟ್ ಮಾಡಿ ಸುಮ್ಮನೆ ನೋಡಿ ಏನೇನು ಇರ್ತಾರೆ ಅಂತ. ಯಾವತ್ತೂ ಕುಡಿಬಾರ್ದು ನೀವು. ಫ್ರೆಶ್ ಫ್ರೂಟ್ ಕುಡಿ. ಅದು ಇದೇ ತರ ಅಂಗಡಿ ಮುಂದೆಗಡೆ ಮಾಡ್ಬೇಕು, ಒಳಗಡೆ ಮಾಡ್ತಾರೆ. ಅಲ್ಲಿ ಹೋಗಿ ಯಾವತ್ತೂ ಕುಡಿಬಾರ್ದು ನೀವು. ಅಲ್ಲಿ ಅವ್ರು ಏನೇನು ಫ್ರೂಟ್ಸ್ ಹಾಕ್ತಾರೆ ನಿಮ್ಗೆ ಗೊತ್ತಾಗಲ್ಲ. ಎಲ್ಲಿ ಅರ್ಥ ಆಯ್ತಾ? ನಿಮ್ ಮುಂದೆ ಇದೆ ನೋಡಿ, ಫುಲ್ಲು ಮುಂದೆಗಡೆ ಯಾವ್ದು ಅಂಗಡಿ ಮಾಡ್ತಾರೆ, ಜ್ಯೂಸ್ ಅಂಗಡಿ, ಅಲ್ಲಿ ಹೋಗಿ ಕುಡಿ. ನಿಮ್ಗೆ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಮುಂದೆಗಡೆ ಮಾಡ್ತಾ ಇದೆ, ಚೆನ್ನಾಗಿದೆ, ಆ ಥರ ಇರುತ್ತೆ. ಅಂದ್ರೆ ರೆಡಿಮೇಡ್ ಪಾಕೆಟ್ ಅಲ್ಲಿ ಇರುವಂತಹ ಒಂದು ಐಸ್ ಕ್ರೀಮ್ ಮತ್ತು ತಂಪು ಪಾನೀಯ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಇದೇ ಮಾರಕನಾ, ಇದೇ ಡೇಂಜರ್ ಹೇಗೆ? ಡೇಂಜರ್ ಮತ್ತೆ ಡೇಂಜರ್ ಆಯ್ತು. ನೋಡಿ, ಎಕ್ಸ್ಪೀರಿಯನ್ಸ್ ನೋಡಿ, ನೀವು ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ಸುಮ್ಮನೆ ನೋಡಿ ಒಂದು ಪ್ಯಾಕೆಟ್. ನಮ್ಮ ಹತ್ರ ಇಲ್ಲ, ಬೇರೆ ಕಡೆ ಅಂಗಡಿ ಹೋಗಿ ನೋಡಿ. ಮ್ಯಾನುಫ್ಯಾಕ್ಚರ್ ಹಂಗಿರುತ್ತೆ. 6 ತಿಂಗಳು ಒಂದೊಂದು 1 ಇಯರ್ ಇರುತ್ತೆ. ಯಾವತ್ತೂ ಕುಡಿಬಾರ್ದು. ಫ್ರೆಶ್ ಫ್ರೂಟು ಇದೇ ತರ ಅಂಗಡಿ. ನಮ್ದು ಅಂಗಡಿನಲ್ಲ, ಬೇರೆ ಅಂಗಡಿ. ಅಂದ್ರೆ ಮುಂದಗಡೆಯಲ್ಲಿ ಯಾವ ಜ್ಯೂಸ್ ಅಂಗಡಿ ಮಾಡ್ತಾರೆ, ನಿಮ್ ಮುಂದಗಡೆ ಯಾವ ಜ್ಯೂಸ್ ಅವರಲ್ಲಿ ಅಲ್ಲಿ ಹೋಗಿ ಕುಡಿ. ಓಕೆ, ನೀವು ಈ ಗ್ರಾಹಕರ ಕಸ್ಟಮರ್ ಎದುರುಗಡೆ ನೀವು ಜ್ಯೂಸ್ ಮಾಡಿ, ಫ್ರೆಶ್ ಜ್ಯೂಸ್ ಮಾಡಿ ಕೊಡ್ತೀರಿ. ಏನೆಲ್ಲ ಜ್ಯೂಸ್ ಮಾಡ್ತೀರಾ ನೀವು ಅಂತ, ಏನೆಲ್ಲ ಬಳಸ್ತೀರಾ ಜ್ಯೂಸಿಗೆ, ಏನೆಲ್ಲ ಹಾಕ್ತೀರಾ, ಏನು ಬಳಸ್ತೀರಾ ಜ್ಯೂಸ್ಗೆ? ಫ್ರೆಶ್ ಜ್ಯೂಸ್, ಫ್ರೆಶ್ ಫ್ರೂಟ್ಸ್, ಓನ್ಲಿ ಫ್ರೆಶ್ ಫ್ರೂಟ್ಸ್. ಫುಲ್ ಫ್ರೆಶ್ ಫ್ರೂಟ್ಸ್ ಅಂದ್ರೆ ಇವಾಗ ಮುಸಂಬಿ, ಕರ್ಬೂಜ, ಕ್ಯಾರೆಟ್, ಬೀಟ್ರೂಟ್,
ಯಾವ್ದು ಜ್ಯೂಸಲ್ಲಿ ಯಾವ್ದಿದೆ ಎಲ್ಲ ಜ್ಯೂಸ್ ಮಾಡ್ಕೊಡ್ತೇನೆ. ಅದು ನಿಮ್ ಮುಂದೆಗಡೆ ಒಳಗಡೆ ಅಲ್ಲ. ಕಲರ್ ಹಾಕುವಂಥದ್ದು. ಕಲರ್ ಏನ್ ಹಾಕಲ್ಲ, ನಿಮ್ ಮುಂದೆಗಡೆ ಮಾಡ್ತೇನೆ ಸರ್. ಕಲರ್ ಏನು ಹಾಕಲ್ಲ. ಕಲರ್ ಹಾಕಿ ಏನ್ ಪ್ರಯೋಜನ ಸರ್? ಕುಡಿಯೋದು ಫ್ರೆಶ್ ಫ್ರೂಟ್ ನಂಬಿ ನೀವು ಕುಡಿಯಕ್ ಬರ್ತಾ ಇದೀನಿ. ಚೆನ್ನಾಗಿ ಹಂಗೆ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೇವೆ ನಾವು ಜ್ಯೂಸ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀರಾ? ಅಂದ್ರೆ ಜ್ಯೂಸ್ಗೆ ಕಲರ್ ಹಾಕುವಂಥದ್ದು ಅಥವಾ ಅದಕ್ಕೆ ಟೇಸ್ಟ್ ಬರ್ಲಿಕ್ಕೆ ಹಾಕುವಂಥದ್ದು? ಏನು ಇಲ್ಲ ಸರ್, ಆತರ ಏನು ಮಾಡಲ್ಲ. ಇಲ್ಲಿ 10 ವರ್ಷ ಆಯ್ತು ಈ ಅಂಗಡಿಯಲ್ಲಿ. ಏನು ಹಾಕಲ್ಲ, ಆತರ ಕಲರ್ ಏನು ಹಾಕಲ್ಲ. ಈಗ ಆ ರೀತಿ ಕಲರ್ ಅನ್ನ ಹಾಕಿ ಪ್ಲಾಸ್ಪರಿಕ್ ಅಂಶವನ್ನ ಆಮ್ಲವನ್ನ ಬಳಸುವಂತವ್ರಿಗೆ ಏನ್ ಹೇಳ್ತೀರಾ ನೀವು? ಆ ರೀತಿಯಾಗಿ ಜ್ಯೂಸ್ ಐಸ್ ಕ್ರೀಮ್ ಮಾರಾಟ ಮಾಡೋರಿಗೆ ನೀವ್ ಏನ್ ಹೇಳ್ತೀರಾ? ಭಾರಿ ಮೋಸ, ಆತರ ಮಾಡ್ಬಾರದು. ಎಷ್ಟೋ ಜನ ಹಾಸ್ಪಿಟಲ್, ಎಷ್ಟೋ ಜನ ಸಾಯ್ತಾ ಇದೀನಿ. ಯಾವ್ದು ಆತರ ಮಾಡ್ಬಾರದು, ಅದೇ ನಾನು ಹೇಳ್ತಾ ಇರೋದು. ಇದಿಷ್ಟು ಐಸ್ ಕ್ರೀಮ್ ಮತ್ತೆ ಜ್ಯೂಸ್ ಮಾಡುವಂತಹ ಮಾಲೀಕರು, ಅಂದ್ರೆ ಅಂಗಡಿಯ ಮಾಲೀಕರು ಹೇಳುವಂಥದ್ದು. ಯಾವತ್ತೂ ಕೂಡ ಆ ರೀತಿಯಾಗಿ ಮಾಡಬಾರ್ದು. ಅಂದ್ರೆ ಪ್ಲಾಸ್ಪರಿಕ್ ಆಮ್ಲವನ್ನ ಬಳಸಿ ಐಸ್ ಕ್ರೀಮ್ ಮತ್ತೆ ಜ್ಯೂಸ್ ಅನ್ನ ಮಾಡಬಾರ್ದು, ತಯಾರಿಸಬಾರ್ದು ಅನ್ನುವಂತಹ ಮಾತು ಹೇಳ್ತಿರುವಂಥದ್ದು. ಅಂದ್ರೆ ಈಗಾಗಲೇ ಏನು ಬೇಸಿಗೆಯಲ್ಲಿ ಸಾಕಷ್ಟು ಮಂದಿ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ನ ಮೊರೆ ಹೋಗ್ತಾರೆ. ಅಂದ್ರೆ ದೇಹವನ್ನ ತಂಪಾಗಿ ಇಡಿಸ್ಕೊಳ್ಳಿಕ್ಕೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ಗೆ ಮೊರೆ ಹೋಗ್ತಾರೆ, ಐಸ್ ಕ್ರೀಮ್ ತಿಂತಾರೆ. ಅಂದ್ರೆ ಊಟದ ನಂತರ ತಿನ್ನುವಂಥದ್ದು. ಹೆಚ್ಚಾಗಿ ಮಕ್ಕಳು ಐಸ್ ಕ್ರೀಮ್ ಅನ್ನ ತಿಂತಾರೆ. ಆದ್ರೆ ಈ ಒಂದು ಐಸ್ ಕ್ರೀಮ್ ನಲ್ಲಿ ಈ ರೀತಿಯಾದಂತಹ ಒಂದು ಕೆಮಿಕಲ್ ಅಥವಾ ಆಸ್ಪರಿಕ್ ಆಮ್ಲ ಇರುವಂತದ್ದು ಈಗ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು. ಈಗಾಗಲೇ ಏನು ಪಾಸ್ಪರಿಕ್ ಆಮ್ಲ ಇರುವಂತದ್ದು ಅಧಿಕಾರಿಗಳು, ಅಂದ್ರೆ ಆಹಾರ ಇಲಾಖೆ, ಆಹಾರ ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಈಗಾಗಲೇ ಏನು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂತಹ ಅಂಗಡಿಗಳಿಗೆ ನೋಟಿಸ್ ಕೊಟ್ಟು ಬಂದ್ ಮಾಡಬೇಕು, ಅಂದ್ರೆ ಅಂತಹ ಒಂದು ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಐಸ್ ಕ್ರೀಮ್ ನ ಒಂದು ಕೆನೆ ವಿನ್ಯಾಸ, ಏನು ಕೆನೆ ಬರುತ್ತೆ ಐಸ್ ಕ್ರೀಮ್ ಮೇಲ್ಭಾಗ, ಆ ಕೆನೆ ವಿನ್ಯಾಸಕ್ಕೋಸ್ಕರ ಏನು ಪ್ಲಾಸ್ಪರಿಕ್ ಆಮ್ಲವನ್ನ ಬಳಸ್ತಾರೆ ಅನ್ನುವಂತಹ ಒಂದು ಅಂಶ ಈಗ ವರದಿಯಲ್ಲಿ, ಅಂದ್ರೆ ಟೆಸ್ಟ್ ಮಾಡಿದಾಗ ಗೊತ್ತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬೇಸಿಗೆ ಪ್ರಾರಂಭವಾಗಿರುವಂಥದ್ದು. ಹಾಗಾಗಿ ಬಹುತೇಕ ಈಗ ಏನು ಬಿಸ್ನೆಸ್, ಅಂದ್ರೆ ಐಸ್ ಕ್ರೀಮು ಮತ್ತೆ ಜ್ಯೂಸ್ ಬಿಸ್ನೆಸ್ ಹೆಚ್ಚಾಗಿರುತ್ತೆ. ಇದನ್ನೇ ಗುರಿಯಾಗಿಡಿಸ್ಕೊಂಡು ಈಗ ಗ್ರಾಹಕರಿಗೆ ತೊಂದರೆ ಆಗ್ಬಾರ್ದು, ಗ್ರಾಹಕರ ಆರೋಗ್ಯದ ಮೇಲೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಧಿಕಾರಿಗಳು ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ 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 ಬೆಂಗಳೂರು.